ನಮ್ಮಂತ ಬಡವರಿಗೆ ಬೇಡಿಕನ್ನ ಆ ದೇವರು ಕರುಣಿಸ್ತಾನೆ. ಯಾಕೆ ಸ್ವಾಮಿ ಈ ದೇವಿ ನಾಸ್ತಿಕರಂತೆ ಮಾತಾಡ್ತಾ ಇದ್ದೀರಾ? ನೀವ್ ಆಡ್ತಿರೋ ಮಾತು ನನಗೊಂದು ಅರ್ಥವಾಗ್ತಿಲ್ಲ. ನೋಡು ಪಾರ್ವತಿ, ನಮ್ಮಂತ ಬಡವರು ಗುಡಿಗೆ ಹೋದರೆ ಬಾಗಿಲು ತೆರೆಯುವುದಿಲ್ಲ ಈಗಿನ ಪೂಜಾರಿಗಳು. ಇದು ಅಲ್ಲದೆ ಶ್ರೀಮಂತರು ಗುಡಿಗೆ ಬಂದು ಪ್ರಸಾದವನ್ನು ಕೊಟ್ಟು ಆಶೀರ್ವಾದ ಮಾಡುತ್ತಾರೆ. ಇದನ್ನೆಲ್ಲ ಕಣ್ಣು ತೆರೆದು ನೋಡ್ತಾನೆ ದೇವರು. ಸ್ವಾಮಿ, ಅನ್ಯಾಯ, ಅತ್ಯಾಚಾರ, ಮೋಸ ಮಾಡುವವರಿಗೆ ಆ ದೇವರ ಹಿಂದಿನ ಶಿಕ್ಷೆ ಕೊಟ್ಟೆ ಕೊಡುತ್ತಾನೆ ನನ್ನ ದೇವರು. ಪಾರ್ವತಿ, ಆ ದೇವರ ಮೇಲೆ ಇಷ್ಟೊಂದು ನಂಬಿಕೆ ಏನಿಗೆ? ಅದು ಯಾಕೋ ನನಗೆ ಅತಿ ಅನ್ಸುತ್ತಿದೆ. ಸ್ವಾಮಿ, ಹೌದು, ನಂಬಿದ ಭಕ್ತರನ್ನು ಯಾವ ಕಾಲಕ್ಕೂ ಕೈ ಬಿಡೋದಿಲ್ಲ ಆ ನನ್ನ ದೇವರು. ಆ ನನ್ನ ಪರಮಾತ್ಮನ ಮೇಲೆ ನಂಗೆ ನಂಬಿಕೆ ಇದೆ. ಹೋಗಿಲ್ಗಿರು ಪಾರ್ವತಿ, ಹೋಗಿಲ್ಗಿರು ಪಾರ್ವತಿ. ಆ ನನ್ನ ಹಳೆಯ ಅಂದರೆ ನಿನ್ನ ತಮ್ಮ ಹಿರಿಯರ ಕಾಲೇಜಿಗೆ ಹೋಗಿ ಇನ್ನೂ ಬಂದಿಲ್ಲವೇ? ಹೌದ್ರಿ, ನಾನು ಅಂತ ವಿಚಾರ ಮಾಡ್ತಾ ಇದ್ದೀನಿ. ಇಷ್ಟೊದ್ರೊಳಗೆ ಬರ್ತಿದ್ದ, ಯಾಕೋ ಇವತ್ತು ಬಂದು ಇಲ್ವಲ್ಲ? ಹರಿ ಹುಟ್ಟಿ ನೀನೇಷ್ಟು ಗಾಬರಿಯಾಗಿರುವೆ? ಅವನೇನು ಸಣ್ಣ ಹುಡುಗ ಅಲ್ಲ, ಜೊತೆ ಸೇರಿ ತಡವಾಗಿರಬಹುದು. ನೋಡ್ರಿ, ನನಗಂತರೂ ತಂದೆ ತಾಯಿ ಅಕ್ಕ ತಂಗಿ ಯಾರು ಇಲ್ಲ. ಇರುವನು ತಮ್ಮನೊಬ್ಬನೇ. ಅದಲ್ಲದೆ ಅವನಿಗೆ ಸರಿಯಾಗಿ ಶಾಲೆ ಕಲಿಸಿ ಒಂದು ನೌಕರಿಯನ್ನು ತೆಗೆದುಕೊಳ್ಬೇಕೆನ್ನುವುದೇ ನಮ್ಮೆಲ್ಲರ ಆಸೆ. ಯಾಕಂದ್ರೆ ನನ್ನ ತಂದೆ ತಾಯಿ ಸಾಯುವಾಗ ನನ್ನ ಮಗನಿಗೆ ಒಂದು ನೌಕರಿ ಕಲ್ಪಿಸಿಕೊಡು ಎಂದು ನನ್ನಲ್ಲಿ ಬೇಡಿಕೊಂಡಿದ್ದಾರೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನನ್ನ ತಮ್ಮನಿಗೆ ಒಂದು ನೌಕರಿ ಕೊಡಿಸುವುದೇ ನನ್ನ ಜವಾಬ್ದಾರಿ ಆಗಿದೆ. ನನ್ನ ಆಸೆ ನೀವು ಈಡೇರಿಸಿರುತ್ತಾನೆ. ಪಾರ್ವತಿ, ಶನಿವಾರನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಅವನು ನನಗೇನು ಹಳೆ ಅಷ್ಟೇ ಅಲ್ಲ, ಒಡ ಹುಟ್ಟಿದ ತಮ್ಮ ಇಟ್ಟಾಗಿ. ಅವನು ಶಾಲೆ ಕಲಿಯಲು ಎಷ್ಟು ಖರ್ಚಾದರೂ ಪರವಾಗಿಲ್ಲ. ನನ್ನ ಹೆಸರಿನಿಂದ ಚಿಂತೆ ಇಲ್ಲ. ಅವನನ್ನು ಸರ್ಕಾರಿ ಅಧಿಕಾರಿಯನ್ನು ಮಾಡುವುದೇ ನನ್ನ ಉದ್ದೇಶ. ಅವನ ಬಗ್ಗೆ ನೀನೇನು ಚಿಂತೆ ಮಾಡಬೇಕು ಸ್ವಾಮಿ. ನನಗೆ ಇದ್ರ ಮೇಲೆ ವಿಶ್ವಾಸ. ಎದುರಿಸಿ ಬಾಳುವುದೇ ಮನುಷ್ಯನ ಧರ್ಮ. ಯಾರಿಗೂ ಅನ್ಯಾಯವಾಗದಂತೆ ನೋಡಿಕೊಳ್ಳುವುದು ನನ್ನ ಉದ್ದೇಶವಾಗಿದೆ. ಪಾರ್ವತಿ, ಹೇಳಿ ನನ್ನ ಅದೃಷ್ಟ. ಸ್ವಾಮಿ, ನಾ ನಿಮ್ಮ ಹೆಂಡತಿಯಾಗಿ ಬರುವುದಕ್ಕೆ, ನೀವು ನನ್ನ ಗಂಡನಾಗಿ ಬರೋದಕ್ಕೆ ಈ ಮನೆಯಲ್ಲಿರುವ ಅತ್ತೆ ಮಾವಂದಿರ ಆಶೀರ್ವಾದ ಮತ್ತೆ ಆ ಮಾರುತೇಶ್ವರನ ಆಶೀರ್ವಾದ ಗೊತ್ತಾ? ಈಗ ಮಾತನಾಡಿಸುತ್ತಾ ನಿಲ್ಲಿಸ್ತೀರೋ ಅಥವಾ ಹೊಟ್ಟೆಗೆ ವ್ಯವಸ್ಥೆ ಮಾಡಬೇಕು? ಅಯ್ಯೋ, ನಾನ್ ಮರ್ತೇ ಬಿಟ್ಟಿದ್ದೆ. ನನಗೆ ಹೊಟ್ಟೆ ಹಸಿವಾಗಿರ್ಬೇಕು, ಬಿಸಿ ಬಿಸಿ ಅಡಿಗೆ ಮಾಡಿದ್ರೆ ಊಟ ಮಾಡಿದ್ರೆ ಅಂತ. ಊಟ ಬಡಿಸುವುದಕ್ಕಿಂತ ಮುಂಚೆ ಅದೇನಂತ ಹೇಳಿ ಸ್ವಾಮಿ. ನೀವು ಕೈಯಿಂದ ತೋರಿಸಿದ್ದು ನಾನು ತಲೆ ಮೇಲೆ ಹುಟ್ಟು ಮಾಡ್ತೀನಿ. ಅಂತ ಮಹಾನ್ ಧನವಾದ ಕೆಲಸ ಏನು ಬೇಡ. ಮತ್ತೆ ಅದರ ಕಂಟನಿಂದ ಒಂದು ಮಾಡಿ ನೀವು ಇಷ್ಟೊಂದು ವಯಸ್ಸಾದ್ರೂ ಹಾಡಿನ ಚಿಂತೆನ ಇರ್ಲಿ ಬಿಡಿ. ಹುಣಸೆ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗುದಿಲ್ಲ ಅಂತ ಎಲ್ಲ ಹಿರಿಯರು ಹೇಳ್ತಾರೆ. ಆಯ್ತು, ನಿಮ್ ಆರ್ಕೆ ಅಂತ ಆಗ್ಲಿ.
ಬಾಳಿಗೆ ನನ್ನ ಬಾಳಿಗೆ ಬೆಳಗಾವಿಗೆ ನನ್ನ ಉಸಿರಲಿ ಉಸಿರಾಗಲಿ ಓಹೋ ಅಕ್ಕ ಮಾವ ಬಹಳ ಸಂತೋಷವಾಗಿದ್ದೀರಲ್ಲ. ನಾವು ಆಗಲೂ ಸಂತೋಷವಾಗಿ ಅದೀವಿ. ಶ್ರೀಧರ್ ಯಾಕೆ ಸ್ಥಳವಾಗಿ ಬಂದೆಪ್ಪ? ಏನಿಲ್ಲಕ್ಕ, ಮಾಸ್ಕ್ ಎಕ್ಸ್ಟ್ರಾ ಕ್ಲಾಸ್ ತಗೊಂಡಿದ್ರು, ಅದಕ್ಕೆ ಇಷ್ಟು ತಡವಾಯ್ತು. ನಡಿ, ಹೊಟ್ಟೆ ಆಗಿರ್ಬೇಕು. ನಿಮ್ಮ ಮಾವನ ಜೊತೆ ಸೇರಿ ಊಟ ಮಾಡ್ಬೇಕು. ಬಾಳ ಪಾಸ್ ಹೊಟ್ಟೆ ಹಚ್ಚುವಾಗಿದೆ, ಊಟ ಮಾಡೋಣ. ಹೌದಪ್ಪ ಶ್ರೀಧರ, ಅತ್ತಿಗೆ ಇವತ್ತು ಹೋಳಿಗೆ ಅಡಿಗೆ ಮಾಡಿದ್ದಾಳೆ. ಹತ್ರ ಈಗ ಬಂದೇನಿ, ಬಾರಪ್ಪ. ಅಲ್ಲ, ನಾವು ಹೋಳಿಗೆ ಮಾಡಿದ್ ನಿನ್ಗೆ ಹೆಂಗ್ ಗೊತ್ತಾಯ್ತು? ಅಂದ್ರೆ ಅಷ್ಟೊಲ ಮಾಡ್ಲಾಕ ನಾವು ಹೋಳಿಗೆ ಬಂದ ಇಡೀ ಊರು ವಾಸನೆ ಬರ್ತೈತಿ. ಅತ್ತಿಗೆ, ಇವತ್ತು ಮಾರುತೇಶ್ವರ ಜಾತ್ರೆ ಅಲ್ಲವೇ? ಬಾರಪ್ಪ, ಹಂಗಾರ ಹೊಲ್ದ ಕೆಲಸ ಬಾಳ ಸುಸ್ತಾಗಿರ್ಬೇಕು. ಊಟ ಮಾಡಿರಂತಿ, ಹೋಳಿಗೆ ಊಟ. ನೆನಪೈತೆ. ಭದ್ರ, ಹೊಲದಲ್ಲಿ ಎಲ್ಲ ಕೆಲಸ ಮುಗಿಸಿಕೊಂಡು ಬಂದೆಪ್ಪ. ಹೌದಣ್ಣ, ನಾನು ಈಗ ತಾನೇ ಎಲ್ಲ ಕೆಲಸ ಮುಗಿಸಿ ಮನೆಗೆ ಬಂದೆ. ಬಾರಪ್ಪ, ಹೊಲ್ದ ಕೆಲಸ ಮಾಡಿ ಬಹಳ ಧ್ಯಾಸರಾಗಿರ್ಬೇಕು. ಹೋಳಿಗೆ ಅಡಿಗೆ ಮಾಡಿ ನೀವು ಊಟ ಮಾಡುವಂತೆ ಬಾ. ಹೇಳ್ರಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಲ್ಲಿ ನನ್ಗೆ ಯಾಕೋ ಸಂತೋಷ ಎನಿಸುತ್ತಿದೆ. Thank you.